ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ, ಆಲ್ಮೋಸ್ಟ್ ಒಂದು 80,000 to 85,000 ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. ಸೊ ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ಸೈಡ್ ಡೈಮೆನ್ಷನ್ 23x40 ಬರುತ್ತೆ. ರೋಡ್ ಬೈ 23 ಫೀಟ್ ಬರುತ್ತೆ. ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 920 ಸ್ಕ್ವೇರ್ ಫೀಟ್ ಇರುತ್ತೆ. ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೈನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮಾಡಿದ್ದಾರೆ. ಸೊ ಗ್ರೌಂಡ್ ಪ್ಲಸ್ 4 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ 1 BHK ಮಾಡಿದ್ದಾರೆ. ಪಾರ್ಕಿಂಗ್ ಬಿಟ್ಟು ಫಸ್ಟು ಸೆಕೆಂಡು 2 BHK ಮಾಡಿದ್ದಾರೆ. ಥರ್ಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ 2 ಮಾಡಿದ್ದಾರೆ. ಸೊ 1 BHK 2 ಮನೆ ಇರುತ್ತೆ. ಫೋರ್ತಲ್ಲಿ 1 RK 3 ಯೂನಿಟ್ಸ್ ಇರುತ್ತೆ. ಸೊ ಈ ಥರ ಎಲ್ಲ ಒಳ್ಳೆ ರೆಂಟಲ್ ನೋಡ್ತಾ ಇರೋರಿಗೆ ಒಳ್ಳೆ ಪ್ರಾಪರ್ಟಿ ಇದು. ಸೊ ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಲೇಔಟ್ ಕೂಡ ತುಂಬ ಡೀಸೆಂಟ್ ಆಗಿದೆ. ಮೇನ್ ರೋಡ್ಗೆ ಮತ್ತು ಬಸ್ ಸ್ಟಾಪ್ಗೆಲ್ಲನೂ ತುಂಬ ನಿಯರ್ ಬೈ ಇರುವಂಥ ಪ್ರಾಪರ್ಟಿ ಇದು. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. 9 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್ ಇದು, ಹೈಡ್ರಾಲಿಕ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಎಲ್ಲ ಅಷ್ಟೇ ಪ್ರಿಯಾ ಸಿಮೆಂಟು ಮತ್ತು SS ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಇದು ಪಾರ್ಕಿಂಗ್ ಏರಿಯಾದು 1 ಕಾರ್ ಹಾಕೋಬೋದು. ರಿಮೈನಿಂಗ್ ಎಲ್ಲ 2 ವೀಲರ್ಸ್ ಹಾಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಸೆಟ್ ಬ್ಯಾಕ್ ಕೂಡ ನೋಡ್ಬೋದು, ನೀಟಾಗಿ 1.5 ಫೀಟ್ ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಸೊ ಸ್ಟೆಪ್ಸ್ ಕೆಳಗಡೆ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಮೀಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲನೂ ಇಂಡಿವಿಜುವಲ್ ಮೀಟರ್ಸ್ ಕೊಟ್ಟಿದ್ದಾರೆ ನೋಡ್ಬೋದು. ಎಲ್ಲದಕ್ಕೂ 2 kW ಪ್ರೊವೈಡ್ ಮಾಡಿಕೊಡ್ತಾರೆ. ಸೊ ವಾಲ್ಗೆಲ್ಲ ನೋಡ್ಬೋದು ವಿಟ್ರಿಫೈಡ್ ಟೈಲ್ಸ್ 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಗ್ಯಾಸ್ ಲೈನ್ಸ್ ಎಲ್ಲ ನೋಡ್ಬೋದು, ಆ ಕಡೆ ಲಾಸ್ಟ್ಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಗ್ಯಾಸ್ ಲೈನ್ಸ್. ಅದಕ್ಕೆಲ್ಲ ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸ್ಕೊಡ್ತಾರೆ. ಬರೀ ರೆಂಟಲ್ ಹೌಸ್ 2 BHK 1 BHK ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. 1 RKಗೆಲ್ಲ ಗ್ಯಾಸ್ ಕನೆಕ್ಷನ್ ಏನು ಕೊಟ್ಟಿಲ್ಲ. ಸೊ ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದು. ಬೋರ್ವೆಲ್ಲು ಮತ್ತು ಸಂಪ್ ಇದು. ಸೊ ಇದು ಬೋರ್ವೆಲ್ ಇದು. ಬೋರ್ವೆಲ್ ಕೂಡ ಆಲ್ರೆಡಿ ರನ್ನಿಂಗ್ ಇದೆ. ಒಳ್ಳೆ ವಾಟರ್ ಕೂಡ ಇದೆ. ಇದು ಸಂಪು ಒಂದು ಚೇಂಬರ್ ಬರುತ್ತೆ. ಯಾಕೆ ಲಾಸ್ಟಲ್ಲಿರೋದು ಸಂಪ್ ಇದು. ಸಂಪ್ ಕೂಡ ಅಷ್ಟೇ 18,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಅಂದರೆ 3 ಟ್ಯಾಂಕರ್ ಇಡಿಸೋ ಥರ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಸೈಡ್ ಕೂಡ ಪ್ಯಾಸೇಜ್ ಮಾಡೋದು. ಕಾಂಪೌಂಡ್ ಎಲ್ಲ ಮನೆದೇನೆ. ಸೊ 1.5 ಫೀಟ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಪ್ಯಾಸೇಜ್ ಕೂಡ. ಸೊ ಇದು ಸಿಂಗಲ್ ಬೆಡ್ರೂಮ್ ಇದು. ಪಾರ್ಕಿಂಗ್ ಬಿಟ್ಟು 1 BHK ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಮೇನ್ ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ಬರ್ಮಾ ಬಾರ್ಡರ್ ಟೀ ಕುಡ್ ಇದು. ಲಾಕ್ಸ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು ವಿಟ್ರಿಫೈಡ್ ಟೈಲ್ಸ್ ಇದು. 2x4 ವಿಟ್ರಿಫೈಡ್ ಟೈಲ್ಸ್ ಪ್ರೊವೈಡ್ ಮಾಡಿರುವಂಥದ್ದು. ಸೆಮಿ ಫರ್ನಿಶ್ಡ್ ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಸೆಮಿ ಫರ್ನಿಶ್ಡ್ ಕೊಟ್ಟಿದ್ದಾರೆ. ಸೊ ಹಾಲ್ ಇದು. ಸೊ ಹಾಲಲ್ಲಿ ನೋಡ್ಬೋದು ಸಿಂಪಲ್ ಆಗಿ ಒಂದು TV ಯೂನಿಟ್ ಕೂಡ ಕೊಟ್ಟಿದ್ದಾರೆ. UPS ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಕಾಮನ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ಸ್ ಎಲ್ಲ ನೋಡ್ಬೋದು. ಎಲ್ಲನೂ ಸೆರಾ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಕೊಟ್ಟಿರುವಂಥದ್ದು. ಸಿಂಗಲ್ ಮೌಂಟೆಡ್ ಕಮೋಡ್ ಇದು. ಸೆರಾ ಫಿಟ್ಟಿಂಗ್ಸ್ ಇದು. ವೆಸ್ಟರ್ನ್ ಟಾಯ್ಲೆಟು. ಸೊ ರೂಮ್ ಇದು ಕಾಮನ್ ರೂಮ್ ಇರುತ್ತೆ. ರೂಮ್ ಸೈಜ್ ಕೂಡ ತುಂಬ ಡೀಸೆಂಟಾಗಿ ಲೈಕ್ ನಿಮಗೆ 9x10 ಇರುತ್ತೆ ರೂಮ್ ಸೈಜ್ ಕೂಡ. ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. ಮೇಲ್ಗಡೆ ಲಾಫ್ಟು ಕಂಪ್ಯೂಟರ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ ಸಪ್ರೇಟಾಗಿ. ಸೊ ಒಂದು ವಾಲ್ಗೆ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ. ಡೋರ್ಸ್ ಎಲ್ಲ ಸರಿ ಇನ್ಸೈಡ್ ಡೋರ್ಸ್ ಎಲ್ಲ ಪ್ಲಸ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟು ಇದು ಸಿಂಗಲ್ ಬೆಡ್ರೂಮ್ ಇದು 1 BHK. ಮಾಡ್ಲರ್ ಕಿಚನ್ನು, ರೂಮು, ಒಂದು ಕಾಮನ್ ರೆಸ್ಟ್ ರೂಮು, ಹಾಲ್ ಪ್ರೊವೈಡ್ ಮಾಡಿರುವಂಥದ್ದು. ಬನ್ನಿ ಈಗ ಫಸ್ಟ್ ಫ್ಲೋರ್ ನೋಡೋಣ. ಸೊ ಇಲ್ಲಿ ಪಾರ್ಕಿಂಗ್ ಏರಿಯಾ ಕೂಡ ನೋಡ್ಬೋದು. POP ಮಾಡಿಸಿದ್ದಾರೆ ಪಾರ್ಕಿಂಗ್ ಏರಿಯಾ ಎಲ್ಲ ಕೂಡ. ಸೊ ಅದಕ್ಕೂ ಸೀಲಿಂಗ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಲೈಟ್ಸ್ ಎಲ್ಲ ಅಷ್ಟೇ ಎಲ್ಲನೂ ಫಿಲಿಪ್ಸ್ ಕಂಪ್ನಿದು ಯೂಸ್ ಮಾಡಿರುವಂಥದ್ದು. ಸ್ಟೆಪ್ಸ್ ಕೂಡ ನೀಟಾಗಿ 3 ಫೀಟ್ ಕೊಟ್ಟಿದ್ದಾರೆ. ರೇಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ಗೆಲ್ಲನೂ ಲಪತ್ರ ಯೂಸ್ ಮಾಡಿದರೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ಗೆ ಮತ್ತು ಸ್ಟೇರ್ ಕೇಸ್ಗೆಲ್ಲನೂ ಇದು ಯೂಸ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ವಿಟ್ರಿಫೈಡ್ ಟೈಲ್ಸ್ ಇದೆ. ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಇದು 2 BHK ಇರುತ್ತೆ. ಇಲ್ಲೂ ನೋಡ್ಬೋದು ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿ ರೂಪ್ವರೆಗೂ ಅಪ್ ಟು 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಅಷ್ಟೇ ವಿಂಡೋ ಡೋರು ವಾಸ್ಕಲ್ಲೆಲ್ಲ ಅಷ್ಟೇ ಟೀ ಕುಡ್ ಇರುತ್ತೆ. ಬರ್ಮಾ ಬಾರ್ಡರ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. ವಿಂಡೋಸ್ ಎಲ್ಲ ಅಷ್ಟೇ 3 ರ್ಯಾಕ್ ವಿಂಡೋಸ್ ಪ್ರೊವೈಡ್ ಮಾಡಿರುವಂಥದ್ದು. ಸೊ ಫಸ್ಟ್ ಫ್ಲೋರ್ ಇದು ಓನರ್ ಸ್ಟೇಗೆ ಅಂತ ಹೇಳ್ಬಿಟ್ಟು ಯಾರು ಇರೋದಕ್ಕೆ ಅಂತ ಹೇಳ್ಬಿಟ್ಟು ಇದು. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ ಈ ಫ್ಲೋರ್ಗೆ. ಸೊ TV ಯೂನಿಟ್ ಕೂಡ ಎಲ್ಲ ಮಾಡ್ಲರ್ ಆಗಿ ಮಾಡಿದ್ದಾರೆ. TV ಯೂನಿಟ್, POP, ಝೂಮರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು ವಾಲ್ಗೆ ವಾಲ್ ಶೀಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಏಷ್ಯನ್ ಕಂಪ್ನಿದು ವಾಲ್ ಶೀಟ್ ಎಲ್ಲನೂ ಒಳ್ಳೆ ಕಂಪ್ನಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ನೋಡ್ಬೋದು ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. ಲಾಫ್ಟು ಮೇಲ್ಗಡೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ರೋಡ್ ಸೈಡ್ಗೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಸೊ ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಆಗಿದೆ ನೋಡ್ಬೋದು.
ಫುಲ್ ಅಪ್ ಟು ರೂಪ್ವರೆಗೂ ವೆಟ್ರಿಫೈ ಟೈಲ್ಸ್ ಯೂಸ್ ಮಾಡಿ 2x4 ವೆಟ್ರಿಫೈ ಟೈಲ್ಸ್, ಒಂದು ವಿಂಡೋ ಕೊಟ್ಟಿದ್ದಾರೆ, ಆಂಟಿ ಸ್ಕಿಡ್ ಫ್ಲೋರಿಂಗ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲನೂ ಅಷ್ಟೇ ಜಾಗೋರ್ ಮತ್ತು ಚರಾ ಫಿಟ್ಟಿಂಗ್ಸ್ ಕೊಟ್ಟಿರುವಂಥದ್ದು. ಸೊ ನೋಡು ರೂಮ್ ಸೈಜ್ ಬಂದ್ಬಿಟ್ಟು ಇದು 10x11 ಬರುತ್ತೆ ಇದು. ಸೊ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು. ಟಿ ವಿ ಯೂನಿಟ್ ಎಲ್ಲ ನೋಡ್ಬೋದು, ತುಂಬ ಮಾಡರ್ನ್ ಆಗಿ ಕೊಟ್ಟಿದ್ದಾರೆ ಟಿ ವಿ ಯೂನಿಟ್ ಕೂಡ, ಮತ್ತು ಪಿ ಒ ಪಿ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ರೂಮ್ ನಂಬರ್ 2, ಇದು ಕಾಮನ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಡೋರ್ಸ್ ಎಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಇರುತ್ತೆ. ಸೊ ಇದರಲ್ಲೂ ಅಷ್ಟೇ ಸ್ಲೈಡಿಂಗ್ ಕಬೋರ್ಡೇ ಕೊಟ್ಟಿರುವಂಥದ್ದು. ಒಂದು ಕಡೆ ಸ್ಲೈಡಿಂಗ್ ಕೊಟ್ಟಿದ್ದಾರೆ, ಒಂದು ಕಡೆ ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ ಈ ರೂಮ್ಗೆ. ಸೊ 2 3 ರ್ಯಾಕ್ ವಿಂಡೋಸ್ ಇದು. ಬಾರ್ಡರ್ ಎಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಒಂದು ವಾಲ್ಗೆ ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ ಏಷ್ಯನ್ ಕಂಪ್ನಿದು. ಇದು ಮಾಡ್ಯುಲರ್ ಕಿಚನ್ ಇದು. ಸೊ ಆರ್ಚ್ ಇದು ಕಿಚನ್ ಎಂಟ್ರಿ ಆರ್ಚ್ ಎಲ್ಲ ನೋಡ್ಬೋದು, ವುಡನ್ ಫಿನಿಶಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಲಾಫ್ಟ್ ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಾಡ್ಯುಲರ್ ಕಿಚನ್ ಇದು. SS ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ ಸ್ಟೈನ್ಲೆಸ್ ಸ್ಟೀಲ್ದು. ಸೊ ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದು ಮನೆಗೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಟಿ ವಿ ಯೂನಿಟ್ ಬ್ಯಾಕ್ ಸೈಡ್ ಬರುತ್ತೆ ಕಾಮನ್ ರೆಸ್ಟ್ ರೂಮ್ ಇದು. ಹಿಡನ್ ಪ್ಲೇಸ್ ಎಲ್ಲ ಇರುತ್ತೆ ಕಾಮನ್ ರೆಸ್ಟ್ ರೂಮ್ ಕೂಡ. ಡೋರ್ಸ್ ಎಲ್ಲ ಅಷ್ಟೇ UPSC ಡೋರ್ಸ್ ಪ್ರೊವೈಡ್ ಮಾಡಿರೋಂಥದ್ದು ರೆಸ್ಟ್ ರೂಮ್ಸ್ಗೆಲ್ಲನೂ. WPSC ಡೋರ್ಸ್ ಅದು ಎಲ್ಲನೂ ರೆಸ್ಟ್ ರೂಮ್ಸ್ಗೆಲ್ಲ ಪ್ರೊವೈಡ್ ಮಾಡಿರುವಂಥದ್ದು. ಸೊ ಇಷ್ಟು ಇದು ಡಬಲ್ ಬೆಡ್ರೂಮ್ ಇದು, ಓನರ್ ಸ್ಟೇಗ್ ಅಂತ ಹೇಳ್ಬಿಟ್ಟು. ಸೊ ಈವನ್ ಸೆಕೆಂಡ್ ಫ್ಲೋರ್ ಕೂಡ ಸೇಮ್ ಇದೇ ಥರನೇ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಸೊ ಅದನ್ನು ತೋರಿಸ್ತೀನಿ ಹಾಗೇನೆ. ಸೊ ಇದು ಸೆಕೆಂಡ್ ಫ್ಲೋರ್ ಇದು. ಸೊ ಇಲ್ಲೂ ಕೂಡ ನೋಡ್ಬೋದು ಸೇಮ್ ಟೈಲ್ಸ್ ಯೂಸ್ ಮಾಡಿರೋಂಥ ವಾಲ್ಗೆಲ್ಲನು. ಕೆಳಗಡೆ ಸ್ಟೇರ್ ಕೇಸ್ ಫ್ಲೋರಿಂಗ್ ಎಲ್ಲ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈ ಟೈಲ್ಸ್ ಇದು. ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡೋರೆಲ್ಲ ನೋಡ್ಬೋದು ಇದು ಮೇನ್ ಡೋರ್ ಕೊಟ್ಟಿದ್ದಾರೆ ಅಷ್ಟೇ, ವಿಂಡೋ ಎಲ್ಲ ಪ್ರೊವೈಡ್ ಮಾಡಿರಲ್ಲ. ಸೊ ಇದೆಲ್ಲ ಬರ್ಮಾ ಬಾರ್ಡರ್ ಟೀಕೆ ಕೊಟ್ಟಿರುವಂಥದ್ದು. ಸೊ ಟಿ ವಿ ಯೂನಿಟ್ ಎಲ್ಲ ಸೇಮ್ ಇದೆ ನೋಡ್ಬೋದು. ಸ್ವಲ್ಪ ಡಿಸೈನ್ ಮಾತ್ರ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಎಲ್ಲನೂ ರಾಯಲ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಟಿ ವಿ ಯೂನಿಟ್ ಕೂಡ POP ಎಲ್ಲ ಮಾಡಿಸಿದ್ದಾರೆ. ಸೊ ಇದರಲ್ಲಿ ಜೂಮರ್ ಒಂದು ಹಾಕಿಲ್ಲ ಅಷ್ಟೇ, ರಿಮೈನಿಂಗ್ ಎಲ್ಲ ಸೇಮ್ ವರ್ಕೆ ಕೊಟ್ಟಿದ್ದಾರೆ. ಸೊ ವಾಲ್ಗೆನ ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ ಇಲ್ಲೂ ಕೂಡ. ಸೊ ಫ್ಲೋರಿಂಗ್ ಎಲ್ಲ ಗ್ರಾನೈಟೇ ಕೊಟ್ಟಿರುವಂಥದ್ದು ಸೆಕೆಂಡ್ ಫ್ಲೋರ್ ಕೂಡ. ಸ್ವಿಚಸ್ ಎಲ್ಲ ಅಷ್ಟೇ, ಇದು ಟೋಟಲ್ ಬಂದ್ಬಿಟ್ಟು GM ಮೆಟೀರಿಯಲ್ ಯೂಸ್ ಮಾಡಿದ್ದು, ಗೋಲ್ಡ್ ಮೆಡಲ್ ಸ್ವಿಚಸ್ ಅಂತ ಹೇಳ್ಬಿಟ್ಟು. ಸೊ ಮಾಸ್ಟರ್ ಬೆಡ್ರೂಮ್ ಇದು. ಒಂದು ಕಡೆ ಓಪನ್ ಕಬೋರ್ಡ್ಸ್ ಇರುತ್ತೆ, ಇನ್ನೊಂದು ಕಡೆ ಸ್ಲೈಡಿಂಗ್ ಕಬೋರ್ಡ್ ಪ್ರೊವೈಡ್ ಮಾಡಿ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ ಈ ರೂಮ್ಗೂ. ಸೊ ಅಟ್ಯಾಚ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ UPSC ಡೋರ್ಸ್ ಪ್ರೊವೈಡ್ ಮಾಡಿರುವಂಥದ್ದು. ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ ಸೇಮ್ ಸೆರಾ ಮತ್ತು ಜಾಗರ್ ಫಿಟ್ಟಿಂಗ್ಸೇ ಕೊಟ್ಟಿರುವಂಥದ್ದೆಲ್ಲನೂ. ಸೊ ಇಲ್ಲೂ ಕೂಡ ನೋಡ್ಬೋದು ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ ಒಂದು ವಾಲ್ಗೆ. ಸೊ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ ಎಲ್ಲ ರೆಡಿ ಇದೆ, ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಇಮಿಡಿಯೇಟ್ ಮೂವ್ ಆಗ್ಬೋದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಮೂವ್ ಇರುವಂಥದ್ದು. ರೆಂಟಲ್ಗೆಲ್ಲನೂ ಅಷ್ಟೇ ಅಷ್ಟು ಡಿಮ್ಯಾಂಡಬಲ್ ಇರುವಂಥ ಪ್ರಾಪರ್ಟಿ. ಸೊ ಕಾಮನ್ ರೂಮ್ ಇದು. ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು, ಯಾಕಂದರೆ ರೂಮ್ ಸೈಜ್ ಬಂದ್ಬಿಟ್ಟು 9x9 ಇರುತ್ತೆ. ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ 2 ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು ವಾಲ್ಗೆ ವಾಲ್ ಪೇಪರ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕ್ಬೋದು, 2 ರೂಮಲ್ಲೂ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು. ಸೊ ಆ ಥರ ಪ್ರಾವಿಷನ್ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ 920 ಸ್ಕ್ವೇರ್ ಫೀಟ್ ಆದ್ರೂ ತುಂಬ ನೀಟಾಗಿ ಒಳ್ಳೆ ಸ್ಪೇಸಿಯಸ್ ಆಗಿ ಪ್ಲಾನ್ ಮಾಡಿದ್ದಾರೆ. ಇಲ್ಲೇನು ವಿಂಡೋ ಕಾಣಿಸಿದ್ರೆ ಟಿ ವಿ ಯೂನಿಟ್ ಎದುರುಗಡೆ ಆ ಕಡೆ ಸೋಪ್ ಎಲ್ಲ ಸೆಟ್ ಮಾಡ್ಕೊಂಡ್ರೆ ಟಿ ವಿ ಯೂನಿಟ್ಗೆ ಡಿಸ್ಟರ್ಬ್ ಆಗಲ್ಲ. ಸೊ ಕಿಚನ್ ಕೂಡ ನೋಡ್ಬೋದು, ಆರ್ಚ್ಗೆಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಮಿಡ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ವಿತ್ SS ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು ಪ್ಲಸ್ ಕಾಮನ್ ರೆಸ್ಟ್ ರೂಮ್ ಇಲ್ಲಿ. ಸೊ ಒಂದು ಮನೆಯಲ್ಲಿ ಓನರ್ ಇದ್ದ ಆರಾಮಾಗಿ ಒಂದು 70,000 ಅಂತೂ ಗ್ಯಾರಂಟಿ ರೆಂಟ್ ಬರುತ್ತೆ. ಸೊ ಅಂಥರ ರೆಂಟ್ ಕೂಡ ಫ್ಲಚ್ ಮಾಡುತ್ತೆ ಪ್ರಾಪರ್ಟಿ ಇದು. ಈ ಏರಿಯಾ ಕೂಡ ಅಷ್ಟೇ ಮೇನ್ ರೋಡ್ಗೆ ಬಸ್ ಸ್ಟಾಪ್ಗೆಲ್ಲನೂ ನಿಯರ್ ಬೈ ಇರುವಂಥದ್ದು ಇದು. ಈವನ್ ಟೆಕ್ ಕಂಪ್ನೀಸ್ಗೆ ಮತ್ತು ಮೆಟ್ರೋ ಸ್ಟೇಷನ್ಗೆಲ್ಲ ಜಸ್ಟ್ 1 ಕಿಲೋಮೀಟರ್ ಇರುವಂಥ ಪ್ರಾಪರ್ಟಿ ಇದು. ಸೊ ಅದರಿಂದ ರೆಂಟಲ್ಗೆಲ್ಲನೂ ಫುಲ್ ಡಿಮ್ಯಾಂಡ್ ಇರುತ್ತೆ. ಸೊ ಏರಿಯಾ ಕೂಡ ಅಷ್ಟೇ ಡೆವಲಪ್ ಆಗಿದೆ, ತುಂಬ ಡೆವಲಪ್ ಆಗಿದೆ. ಸೊ ಇಷ್ಟು ಸೆಕೆಂಡ್ ಫ್ಲೋರ್ ಇದು. ಥರ್ಡ್ ಫ್ಲೋರ್ ಇದು. ಸಿಂಗಲ್ ಬೆಡ್ರೂಮ್ 2 ಮಾಡಿದ್ದಾರೆ ಇಲ್ಲಿ. ಸೊ 1 BHK ಇದು. ಸೊ ಡೋರ್ಸ್ ಎಲ್ಲ ಅಷ್ಟೇ ಟೀ ಕುಡ್ಡೆ ಕೊಟ್ಟಿರುವಂಥದ್ದು. ಸೊ ಇಲ್ಲೆಲ್ಲ ವಾಲ್ಗೆಲ್ಲ ಏನು ಟೈಲ್ಸ್ ಯೂಸ್ ಮಾಡಿದಾರಲ್ಲ, ಟೈಲ್ಸ್ ಯೂಸ್ ಮಾಡಿಲ್ಲ. ಸೊ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ ನೋಡ್ಬೋದು, ಟಿ ವಿ ಯೂನಿಟ್. ಇಲ್ಲಿ ಫ್ಲೋರಿಂಗ್ ಎಲ್ಲ ನಾವು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿರುವಂಥದ್ದು ಇದು ರೆಂಟಲ್ ಹೌಸ್ಗೆಲ್ಲನು. ಸೊ ಓಪನ್ ಕಿಚನ್ ಇರುತ್ತೆ, ರೂಮ್ ಇದು. ಸೊ ಲಾಸ್ಟಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ, ಇಲ್ಲಿ ಕಬೋರ್ಡ್ ಪ್ರೊವೈಡ್ ಮಾಡಿದ್ದಾರೆ. ಕಾಟೆಲ್ಲ ಹಾಕ್ಕೋಬೋದು, ಕಬೋರ್ಡ್ಗೂ ಕಾಟಿಗೆ ಡಿಸ್ಟರ್ಬೆನ್ಸ್ ಆಗಲ್ಲ, ಒಳ್ಳೆ ಸ್ಪೇಸ್ ಕೂಡ ಇರುತ್ತೆ. ಕಿಂಗ್ ಸೈಜ್ ಕಟ್ ಹಾಕೋಬೋದು ರೂಮಲ್ಲಿ ಕೂಡ.
ಸೊ ಇಲ್ಲಿ ಕಿಚನ್ ಇದು ಮಾಡ್ಲರ್ ಕಿಚನ್ ಇದು ನೋಡ್ಬೋದು. ಇದರಲ್ಲೂ ಅಷ್ಟೇ ಮಾಡ್ಲರ್ ಕಿಚನ್ ಮಾಡಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್. ಇದು ಫಿಟ್ಟಿಂಗ್ ಎಲ್ಲ ಅಷ್ಟೇನೆಲ್ಲ ಇದು ಡಬಲ್ ಪೀಸ್ ಕಮೋಡ್ ಇರುತ್ತೆ ಎಲ್ಲನೂ. ಸಿಂಕ್ ಎಲ್ಲನೂ ಅಷ್ಟೇ ಜಾಗವರ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಸೇಮ್ ಇದ್ರ ಪಕ್ಕದ ಕೂಡ ಸಿಂಗಲ್ ಬೆಡ್ರೂಮು ಇದೇ ಥರನೇ ಇರುತ್ತೆ. ಡೋರ್ ಕೂಡ ಅಷ್ಟೇ ನಾರ್ತ್ ಫೇಸಿಂಗ್ ಇದು. ಡೋರೆಲ್ಲ ಅಷ್ಟೇ ಟೀ ಕುಡ್ ಕೊಟ್ಟಿರುವಂಥದ್ದು. ಫ್ಲೋರಿಂಗ್ ಎಲ್ಲ ವಿಟ್ರಿಫೈಡ್ ಟೈಲ್ಸ್ ಇದು 2x4. ಸೊ ಟಿ ವಿ ನೆಟ್ ಕೊಟ್ಟಿದ್ದಾರೆ. ಓಪನ್ ಕಿಚನ್ ಕೊಟ್ಟಿದ್ದಾರೆ. ಕಾಮನ್ ರೆಸ್ಟ್ ರೂಮು ಸೇಮ್ ಪ್ಲಾನಿಂಗ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಸೊ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ ಏಜ್ ಬಂದ್ಬಿಟ್ಟು ಆಲ್ಮೋಸ್ಟ್ 10 ಮಂತ್ಸ್ ತೊಗೊಂಡಿದ್ದಾರೆ. 10 to 11 ಮಂತ್ಸ್ ತೊಗೊಂಡಿದ್ದಾರೆ ಕನ್ಸ್ಟ್ರಕ್ಷನ್ ಫಿನಿಶ್ ಎಲ್ಲ ಮಾಡೋದಕ್ಕೆ. ತುಂಬ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಸೈಜಸ್ ಎಲ್ಲ ಅಷ್ಟೇ ಡೀಸೆಂಟ್ ಆಗಿದೆ. ಸೊ ಈ ಮನೆಗೆ ಏನಿಲ್ಲ ಅಂದರೆ ನಿಮ್ಗೆ 10,000 ಈಸಿಯಾಗಿ ಬರುತ್ತೆ. ಸೊ ಆ ಥರ ರೆಂಟಲ್ ಫ್ಲೆಚ್ ಕೂಡ ಇರುತ್ತೆ. ಸಿಂಗಲ್ ಬೆಡ್ರೂಮ್ಗೆಲ್ಲದಕ್ಕೆ 10,000 ಪಕ್ಕಾ ರೆಂಟ್ ಬರುತ್ತೆ ನಿಮಗೆ. ಡಬಲ್ ಬೆಡ್ರೂಮ್ಗಾದರೆ ಒಂದು 18,000 to 20,000 ಬರುತ್ತೆ ಡಬಲ್ ಬೆಡ್ರೂಮ್ಗೆ, ಒಂದು ಮನೇಲಿ ಓನರ್ ಇದ್ಕೊಂಡು. ಇದು 4th ಫ್ಲೋರ್. ಇದು ಟೋಟಲ್ ಇಲ್ಲಿ ಬಂದ್ಬಿಟ್ಟು 3 1RK ಇರುತ್ತೆ. ಇದು ಸಿಂಗಲ್ ರೂಮ್ಸ್ ಇರುತ್ತೆ, 3 ರೂಮ್ ಇರುತ್ತೆ ಈ 4th ಫ್ಲೋರಲ್ಲಿ. ಎಲ್ಲ ಬ್ಯಾಚುಲರ್ಗೆ ಬೇಕಾದರೆ, ಇಲ್ಲ ಸಿಂಗಲ್ ಫ್ಯಾಮಿಲಿ ಇರುವಂಥವ್ರಿಗೆ, ಇಲ್ಲ ಬ್ಯಾಚುಲರ್ಗಾದರೂ ತುಂಬ ಅನುಕೂಲ ಆಗುತ್ತೆ ರೂಮ್ಗಳೆಲ್ಲ. ನೀವು ಡೋರ್ ಇದು ಈಸ್ಟ್ ಫೇಸಿಂಗ್. ಇದು ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇದಕ್ಕೆ ಕೊಟ್ಟಿರುವಂಥದ್ದು. ವಾಸ್ಕಲ್ಲೆಲ್ಲ ಸಹ ರೆಡ್ ಸಾಲ್ ಮೆಟೀರಿಯಲ್ ಪ್ರೊವೈಡ್ ಮಾಡಿರೋದು. ಫ್ಲೋರಿಂಗ್ ಎಲ್ಲ ಇದು ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್. ಕಬೋರ್ಡ್ ಕೊಟ್ಟಿದ್ದಾರೆ. ಸೊ ಕಿಚನ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿ ಇಟ್ಕೊಳ್ಳೋದಕ್ಕೆ. ಸೊ ಇಲ್ಲಿ ರೆಸ್ಟ್ ರೂಮ್ ಇದು, ಅಟ್ಯಾಚ್ ರೆಸ್ಟ್ ರೂಮ್ ಇದು ರೂಮ್ಗೆ. ಸೊ ಇದಕ್ಕೆಲ್ಲ ಈಸಿಯಾಗಿ 6,000 ರೆಂಟ್ ಬರುತ್ತೆ. ಸೊ ಆರಾಮಾಗಿ ಈ 6,000 ಸೊ ಆರಾಮಾಗಿ ರೆಂಟ್ ಕೊಡ್ತಾರೆ. ಈ ಥರ ರೂಮ್ಗಳಿಗೆಲ್ಲ ಒಳ್ಳೆ ರೆಂಟಲ್ ಡಿಮ್ಯಾಂಡ್ ಇರುತ್ತೆ. ಸೊ ಇಬ್ಬರು ಆರಾಮಾಗಿ ಸ್ಟೇ ಮಾಡ್ಬೋದು. ಸೊ ಅದರ ದೊಡ್ಡದಾಗಿದೆ ರೂಮ್ ಕೂಡ. ಕಿಚನ್ ಕೂಡ ಅಟ್ಯಾಚ್ ಇದೆ. ಸೊ ಏನಾದರೂ ಸೊ ಅಡುಗೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದೊಂದು ರೂಮ್ ಇದು. ಇದು ರೂಮ್ ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಇರುತ್ತೆ. ಸೊ ಇಲ್ಲೂ ಕೂಡ ನೋಡ್ಬೋದು ಕಬೋರ್ಡ್ ಕೊಟ್ಟಿದ್ದಾರೆ. ಒಂದು ಸಿಂಗಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಸೇಮ್ ಕಿಚನ್ ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ರೆಸ್ಟ್ ರೂಮ್ ಇದು, ಅಟ್ಯಾಚ್ ರೆಸ್ಟ್ ರೂಮ್ ಇದು. ಸೊ ಇದು ಕೂಡ ನೋಡ್ಬೋದು ರೂಮ್ ಸೈಜ್, ರೆಸ್ಟ್ ರೂಮ್ ಸೈಜಲ್ಲೂ ಡೀಸೆಂಟ್ ಇದೆ. ಸೊ ಇದಕ್ಕೆಲ್ಲ ಆರಾಮಾಗಿ 6,000 7,000 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡೋದು. ಇಬ್ಬರು ಕೊಟ್ಟರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಥದಕ್ಕೆಲ್ಲ ತುಂಬ ಡಿಮ್ಯಾಂಡ್ ಇದೆ. ಅದು ವರ್ಕಿಂಗ್ ಪೀಪಲ್ ಎಲ್ಲ ತುಂಬ ಲೈಕ್ ಮಾಡ್ತಾರೆ, ಬ್ಯಾಚುಲರ್ಸ್ ಎಲ್ಲನೂ. ಸೊ ಇದೊಂದಿದು ಟೋಟಲ್ 3 ರೂಮ್ಸ್ ಇರುವಂಥದ್ದು 1RK ಇದು. ಸೊ ಇದು ನಾರ್ತ್ ಫೇಸಿಂಗ್ ಡೋರ್ ಇರುತ್ತೆ. ಸೊ ಇದರಲ್ಲೂ ಸಹ ಸಿಂಗಲ್ ಕಬೋರ್ಡು ಪ್ಲಸ್ ಕಿಚನ್ ಯೂನಿಟ್, ಕಾಮನ್ ರೆಸ್ಟ್ ರೂಮ್ ಎಲ್ಲ ಕೊಟ್ಟಿದ್ದಾರೆ. ಸೊ ವಿಂಡೋ ಅಷ್ಟೇ ಎಲ್ಲನೂ 3 ರಾಕ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದು ವಿತ್ ಮೆಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದು ರೆಸ್ಟ್ ರೂಮ್, ಇದು ಕಾಮನ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸ್ ಎಲ್ಲ ಬರುತ್ತೆ. 11B ಖಾತಾ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟ್ಲ್ಸ್ ಇರುತ್ತೆ. ಅಪ್ ಟು 70-75% ಲೋನ್ ಕೂಡ ಸಿಗುತ್ತೆ ಇದು. ಸೊ ಈಸಿಯಾಗಿ ಲೋನ್ ಕೂಡ ಸಿಗುತ್ತೆ. ಲೋನ್ಸ್ ಬಂದ್ಬಿಟ್ಟು ICICI HDFC LIC ಕ್ಯಾನ್ಫಿನ್ ಹೋಮ್ಸು, ಬಂಧನ್ ಬ್ಯಾಂಕು, ಸೊ ಈ ಥರ ಮೇಜರ್ ಬ್ಯಾಂಕ್ಸಲ್ಲಿ ನಿಮಗೆ 70-75% ಲೋನ್ ಕೂಡ ಸಿಗುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು ಇದು 1,90,00,000 ಹೇಳ್ತಾರೆ. 1,90,00,000 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಇದು ಟೆರೆಸ್. ಇದು ಟೆರೆಸಲ್ಲಿ 3 ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ಇದು ಸೋಲಾರ್ಗೆ ಇದೆ ಅಂತ ಹೇಳ್ಬಿಟ್ಟು ಸೋಲಾರ್ಗೆ 1 ಟ್ಯಾಂಕ್ ಪ್ರೊವೈಡ್. ಕೆಳಗಡೆ 2 ಟ್ಯಾಂಕ್ ಕೊಟ್ಟಿದ್ದಾರೆ. 2,500 ಲೀಟರ್ದು, ಮೇಲ್ಗಡೆ 1,000 ಲೀಟರ್ ಇದು. ಟೋಟಲ್ ಬಂದ್ಬಿಟ್ಟು 4,500 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಟ್ಯಾಂಕ್ ಎಲ್ಲನೂ. ಸೊ ಏರಿಯಾ ಕೂಡ ನೋಡ್ಬೋದು, ಫುಲ್ಲಿ ಡೆವಲಪ್ ಇರುವಂಥ ಏರಿಯಾ ಇದು. ಸೊ ಅಲ್ಲೇನು ಬ್ಲಾಕ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಲಾಂಗ್ ಅದು. ಸೊ ಅದೇ ನೋಡಿ ಅಮೆಝಾನ್ ಇದು ಓಪನ್ ಆಗ್ತಾ ಇದೆ ಇದು. ಸೊ ಅಲ್ಲೇ ಮೆಟ್ರೋ ಸ್ಟೇಷನ್ ಕೂಡ ಬರುವಂಥದ್ದು, ಏರ್ಪೋರ್ಟ್ ರೋಡದು. ಸೊ ಅದೆಲ್ಲ ಇನ್ಫೋಸಿಸ್, ಕೊಲಿನ್ಸ್ ಏರೋಸ್ಪೇಸ್ ಅಂತ ಹೇಳ್ಬಿಟ್ಟು. ಕಾಲೇಜ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ, ಬೃಂದಾವನ್ ಕಾಲೇಜ್, ನಿಟ್ಯ ಕಾಲೇಜ್ ಇದೆ, ಮಣಿಪಾಲ್ ಯೂನಿವರ್ಸಿಟಿ ಇದೆ. ಈ ಥರ ಮೇಜರ್ ಕಾಲೇಜಸ್ ಎಲ್ಲ. ಸ್ಕೂಲ್ಸ್ ಎಲ್ಲ NPS, DPS ಇದೆ, ಅಮೃತ ನಾರಾಯಣಿ ಟೆಕ್ನೋ ಸ್ಕೂಲ್ ಇದೆ, ಆಕ್ಸ್ಫರ್ಡ್ ಸ್ಕೂಲ್ ಇದೆ, ಪ್ರೆಸಿಡೆನ್ಸಿ ಸ್ಕೂಲ್ ಇದೆ. ಈ ಥರ ಒಳ್ಳೆ ಸ್ಕೂಲ್ಸ್ ಕೂಡ ಇದೆ. ಸೊ ಇದು ಲೊಕೇಶನ್ ಬಂದ್ಬಿಟ್ಟು ಕಟಗಿನಲ್ಲಿ ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ ಇದು. ಏರ್ಪೋರ್ಟ್ ಮೇನ್ ರೋಡ್ಗೆ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟರ್ ಆಗುತ್ತೆ. ಯಲಹಂಕಾಗೆ ಕೋಗ್ಲು ಸಿಗ್ನಲ್ಗೆ 3 ಕಿಲೋಮೀಟರ್ಸ್ ಆಗುತ್ತೆ. ಪೊಲೀಸ್ ಸ್ಟೇಷನ್ಗೆ 4 ಕಿಲೋಮೀಟರ್ಸ್ ಆಗುತ್ತೆ ಇದು. ಫುಲ್ ವಿಡಿಯೋ ಡೀಟೇಲ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಮತ್ತು ನಂಬರ್ ಕೂಡ ಕೊಟ್ಟಿರ್ತೀನಿ. ಏನೋ ಡೌಟ್ಸ್ ಇದ್ದರೆ ಕಾಲ್ ಮಾಡಿ, ವಿಸಿಟ್ ಮಾಡಬೇಕಾದ್ರೂ ಕಾಲ್ ಮಾಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್. ಸೊ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಿಲ್ಲ. ಸೊ ದಯವಿಟ್ಟು ಲೈಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.